ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ? ಜನ ರಸ್ತೆಯಲ್ಲಿ ಚೀತು ಅಂತಿದ್ದಾರೆ. ನಾನು ಯೂಶುವಲಿ ಪ್ರಯಾಣ ಮಾಡುವಾಗ ಬಸ್ನಲ್ಲಿ ಸಿಗುವವರು, ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗುವವರು ನನ್ನ ಹತ್ರ ಮಾತನಾಡ್ತಾರೆ. ಬಹಳ ಜನರಿಗೆ ನನ್ನ ಮುಖ ಪರಿಚಯ ಇದೆ. ಅವರು ಮಾತನಾಡುವಾಗ ಇವತ್ತು ಒಬ್ಬರು ನನಗೆ ಹೇಳಿದ್ರು, ಬಸ್ನಲ್ಲಿ ನಾನು ಹತ್ತೋ ಸಂದರ್ಭದಲ್ಲಿ ಏನಂತ ಗೊತ್ತಾ, ಈ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಇದೆಯಾ ಸಾರ್ ಅಂತ. ಯಾಕೆ ಅಂತ, ಈಗ ನೋಡಿ, ಈ ಅಧಿಕಾರ ಹಂಚಿಕೆ ಅನ್ನುವುದು ಈ ರಾಜ್ಯದ ಅತಿ ದೊಡ್ಡ ಸಮಸ್ಯೆ ಅನ್ನುವ ಹಾಗೆ ಬಿಂಬಿಸಲಾಗ್ತಾ ಇದೆ. ಮಾಧ್ಯಮಗಳ ಹಣೆ ಬರ ಅದೇ ಕೆಲಸ ಮಾಡ್ತೇವೆ, ಅವರು ಅದೇ ಮಾಡ್ತಾರೆ. ಈ ಜಗತ್ತಲ್ಲಿ ಬೇರೆ ವಿಚಾರನೇ ಇಲ್ವಾ ಸರ್ ಅಂತ ಕೇಳಿದ್ರು. ಒಂದ್ ಕಡೆ ನಿರುದ್ಯೋಗ ಇದೆ, ಅನ್ನ ಇಲ್ಲ, ಇನ್ನೊಂದ್ ಕಡೆ ಬಿಸಿ ಊಟಕ್ಕಿಲ್ಲ, ಇನ್ನೊಂದಿಲ್ಲ, ಇಂಥ ಪರಿಸ್ಥಿತಿ ಇದೆ. ಇದರ ಮೇಲೆ ಅಧಿಕಾರ ಹಂಚಿಕೆ ಇರುತ್ತೆ ಇವರಿಗೆ ಅಂತ ಬಾಯಿಗೆ ಬಂದಂಗೆ ಬೈದ್ರು. ಬಯಸ್ಕೋಬೇಕು. ಯಾಕೆಂದ್ರೆ ಇವರ ಈ ಜಗಳ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷವನ್ನ 28ರ ಚುನಾವಣೆ ತೆಗೆದ್ಬಿಟ್ಟು ಕಸದ ಬುಟ್ಟಿಗೆ ಹಾಕೋ ಮಾಡುತ್ತೆ. ಕಾಂಗ್ರೆಸ್ಸಿಗರು ಎಚ್ಚರಗೊಳ್ಳದಿದ್ರೆ ಅದು ಅವರು ತಮ್ಮ ಮಾತ್ರ ಮಾಡಿಕೊಳ್ಳುವ ಆತ್ಮಹತ್ಯಾ ಪಯಣ ಅಲ್ಲ. ಆ ಕಾಂಗ್ರೆಸ್ ಆತ್ಮಹತ್ಯೆ ಮಾಡಿಕೊಳ್ಳುವುದರ ಒಂದಿಗೆ ಇಡೀ ರಾಜಕಾರಣದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನೇ ಪ್ರಶ್ನಿಸುವಂತ ಸ್ಥಿತಿ ನಿಮಿಸಿ ಕೋಮುವಾದಿ ಶಕ್ತಿಗಳ ಅಧಿಕಾರಕ್ಕೆ ಬರುವಂತ ಮಾಡುತ್ತೆ. ಈ ಕಾಮನ್ ಸೆನ್ಸ್ ಅರಿವು ಕೂಡ ಇದ್ದಾಗ ಕಾಣ್ತಾ ಇಲ್ಲ. ಲೇಟೆಸ್ಟ್ ಡೆವಲಪ್ಮೆಂಟ್ ನಿನ್ನೆ ಆದದ್ದು, 31 ಶಾಸಕರು ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಪತ್ರ ಬರೆದಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ. ಆ ಪತ್ರ ಇದೆಯಲ್ಲ, ಅದು ಕುತೂಹಲಕರವಾದ. ಅದರ ಹಿಂದಿರುವ ಕೈಗಳು ಯಾವುದು ಅಂತ. ಮೊದಲನೇದಾಗಿ, ಆ ಪತ್ರದಲ್ಲಿ ಡೇಟ್ ಇಲ್ಲ. ಇದು ಯಾವತ್ತು ಬರೆದಿರುವ ಪತ್ರ, ಈಗಲೇ ಯಾಕೆ ಬಿಡುಗಡೆ ಮಾಡಲಾಗ್ತಾ ಇದೆ, ಇದರ ಉದ್ದೇಶ ಏನು, ಇದು ಕುತೂಹಲಕರವಾದ. ಒಂದನೇದಾಗಿ, ಈ ಪತ್ರ ಹೇಳುತ್ತೆ, ಅವರು 31 ಜನ ಫಸ್ಟ್ ಟೈಮ್ ಆಯ್ಕೆಯಾದ ಶಾಸಕರು. ನೀವು ಸಂಪುಟ ವಿಸ್ತರಣೆಯನ್ನ ಅವಕಾಶ ಕೊಡಬೇಕು. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಈ ನಾವೇನು ಆಯ್ಕೆಯಾಗಿ ಬಂದಿದ್ದೀವಿ, ಹೊಸಬರಿದ್ದೀವಿ, ನಮ್ಮಲ್ಲಿ ಕನಿಷ್ಠ 8ರಿಂದ 10 ನಮಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಇನ್ನೊಂದು ಕುತೂಹಲಕರ ಏನು ಗೊತ್ತಾ, ಈ 31 ಶಾಸಕರಲ್ಲಿ ನಾನು ಆ ಪಟ್ಟಿಯನ್ನು ಇಟ್ಕೊಂಡು ನೋಡಿದೆ. ಆ ಪಟ್ಟಿ ಹೇಳೋದಕ್ಕಿಲ್ಲ, ಆಗಲ್ಲ. ಒಂದು 2-3 ಜನ ಯುವ ಶಾಸಕರನ್ನು ಬಿಟ್ಟರೆ ಅವರೆಲ್ಲ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಕಟ್ಟಾ ಬೆಂಬಲಿಗರು ಯಾರು, ರಾಮನಗರದ ಇಕ್ಬಾಲ್ ಹುಸೇನ್ ನಿಂದ ಪ್ರಾರಂಭವಾಗಿ ಚನ್ನಗಿರಿಯ ಬಸವರಾಜ್, ಶಿವಗಂಗಾ, ಆಲ್ ದೀಸ್ ಪೀಪಲ್. ಒಂದಿಬ್ರು ಬಿಟ್ಬಿಟ್ರೆ, ಒಬ್ರು ಪೊನ್ನಣ್ಣ, ಅವ್ರು ಮುಖ್ಯಮಂತ್ರಿಗೆ ಹತ್ತಿರ, ಇನ್ನೊಬ್ಬರ ವೈದ್ಯ ಅಂತ ಸತೀಶ್ ಜಾರಕಿಹೊಳಿಗೆ ಬೇಕಾದವರು, ಅವ್ರು ಬಿಟ್ಬಿಟ್ರೆ ಉಳಿದೆಲ್ಲ ಡಿ ಕೆ ಅವರ ಬೆಂಬಲಿಗರು. ಇವರು ಎಲ್ಲ ಸೇರಿ ಹಾಗಿದ್ರೆ ಯಾಕೆ? ಇದಕ್ಕೆ 2-3 ಕಾರಣ ಇದೆ ಅಂತ ಅನ್ಸುತ್ತೆ ನನಗೆ. ಒಂದು, ಈ ಪತ್ರಕ್ಕೆ ಹೈಕಮಾಂಡ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು. ನಾವು ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಬದಲಾಗಬಹುದು ಅನ್ನೋ ಆಶಾಭಾವ ಮೂಡುತ್ತೆ. ಒಂದೊಮ್ಮೆ ಮುಖ್ಯಮಂತ್ರಿಗಳು ಬದಲಾದ್ರೆ ಆ ಸಂದರ್ಭದಲ್ಲಿ ಟವಲ್ ಹಾಕುವಂಥದ್ದು ಏನು ಅಂತಂದ್ರೆ, ಯಾರು ಸೀನಿಯರ್ಸ್ ಇದ್ದಾರೆ, ಮಾದೇವಪ್ಪನಂತವರು ಯಾರು ಸಿದ್ದರಾಮಯ್ಯನವ್ರ ಹತ್ರ ಇದ್ದಾರೆ, ಅವ್ರನ್ನೆಲ್ಲ ಪಕ್ಕಕ್ಕೆ ತಳ್ಳಬೇಕು. ಅದಕ್ಕೊಂದು ಕಾರ್ಯಾಚರಣೆಯನ್ನ ಮಾಡಿದಾಗ ಕಾಣುತ್ತೆ. ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇರಬಹುದು ಅನ್ನೋ ಅನುಮಾನ ಇದೆ. ಯಾಕಂದ್ರೆ ಬೆಂಬಲಿಗರು ಇಕ್ಬಾಲ್ ಹುಸೇನು, ಶಿವಗಂಗಾ, ಇವರೆಲ್ಲ ಹೇಳಿದ್ಮೇಲೆ ಇನ್ಯಾರು? ಸೊ ಏನ್ ಗೊತ್ತಾ, ಇಬ್ರು ಅಖಾಡ ಕೇಳಿದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿ, ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿ. ತಮ್ಮ ಆಟವನ್ನ ಅವರು ಆಡ್ತಾ ಇದ್ದಾರೆ, ಮೂವ್ ಮಾಡ್ತಿದ್ದಾರೆ. ಅದನ್ನ ನಾನು ಷಡ್ಯಂತರ ಅಂತಿರೋ, ಷಡ್ಯಂತರ ಅಲ್ಲ ಅಂತಿರೋ, ಕಾರ್ಯತಂತ್ರ ಅಂತಿರೋ, ಏನಂತಿರೋ ಅಂದ್ರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವಿನ ಸಂಬಂಧ ಇದೆಯಲ್ಲ, ಅದು ಸರಿಯಾಗುವ ಲಕ್ಷಣ ಕಾಣ್ತಲ್ಲ. ಆಸ್ ಆಫ್ ನೌ ರಾಜಕೀಯದಲ್ಲಿ ಭವಿಷ್ಯ ಹೇಳಕ್ಕಾಗಲ್ಲ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಇವರಿಬ್ಬರು ನೋಡಿದರೆ ನಾ ಬಿಡೆ ನಾ ಕೊಡಕ್ ರೆಡಿ ಇಲ್ಲ. ಮುಖ್ಯಮಂತ್ರಿಗಳ ಸೆಡ್ ಹೊಡೆದು ನಿಂತಿದ್ದಾರೆ, ಡಿ ಕೆ ಶಿವಕುಮಾರ್ ಬಿಡಕ್ ರೆಡಿ ಇಲ್ಲ. ಇಬ್ಬರು ಫೈಟ್ ರಸ್ತೆಗೆ ಬಂದು ಬಿದ್ದಿದೆ. ಅಲ್ಟಿಮೇಟ್ಲಿ ಜನ ಒದ್ದಾಡ್ಕೋಬೇಕಷ್ಟೆ. ಎಂತ ಸ್ಥಿತಿಯನ್ನು ನಿರ್ಮಿಸಿದ್ದಾರೆ ಅಂತಂದ್ರೆ, ಈಗ ಅವರ 5 ಗ್ಯಾರಂಟಿಗಳಲ್ಲಿ ನೋಡಿ. ಸೊ ಆ ಗೃಹಲಕ್ಷ್ಮಿ 5 ತಿಂಗಳಾಯ್ತಂತೆ ದುಡ್ಡು ಕೊಡೋದು. ಅವ್ರು ಏನೋ ಕನಸಿಟ್ಕೋತಾರೆ ಕಣ್ರಿ. ತಿಂಗಳ 2,000 ಬರುತ್ತೆ ಅಂತ ಹೆಣ್ಣು ಮಗಳು. ಆ 2,000 ರೂಪಾಯಿ ಏನ್ ಮಾಡ್ಬೇಕು ಅಂತಿರ್ತಾರೆ. ನೀವು 4 ತಿಂಗಳ 5 ತಿಂಗಳ ಕೊಡದೇ ಇದ್ರೆ ಅವ್ರ ಹಣೆ ಬರ ಏನ್ರಿ? ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಬೇಕಲ್ವಾ? ಒಟ್ಟಾರೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಇನ್ಯಾರೋ ನನಗೆ ಇವತ್ತು ಬೆಳಗ್ಗೆ ಒಂದು ಮೆಸೇಜ್ ಹಾಕಿದ್ರು. ಎಷ್ಟೋ ಲಕ್ಷ ಹುದ್ದೆಗಳ ಖಾಲಿ ಬಿದ್ದಿವೆ ಸರ್, ತುಂಬವರಿಲ್ಲ, ಇನ್ನೊಂದು ಮಾಡೋರಿಲ್ಲ, ಕೆಲವರಿಗೆ ಏಜ್ ಬಾರ್ ಆಗ್ತಿದೆ, ಕೆಲಸ ಇಲ್ಲ, ಸರ್ಕಾರಿ ಕೆಲಸ ಅನ್ನೋದು ಮರೀಚಿಕೆಯಾಗಿದೆ ಅನ್ನೋ ಮಾತನ್ನ ನನಗೆ ಹೇಳಿದ್ರು.
ಯಾವುದರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಅದ್ರ ಜೊತೆ ಶಾಸಕರುಗಳು ಪಕ್ಷ ಭೇದ ಮರೆತು ಎಲ್ಲೆಲ್ಲಿ ಕಾಸು ಹೊಡಿಬೇಕು, ಹ್ಯಾಂಗ್ ಕಾಸು ಹೊಡಿಬೇಕು, ಬಿಜೆಪಿ ಸಿಕ್ಕಾಕಣ್ಣ, ಅದೊಂದು ಮಜಾ. ಇವರು ಕಾಂಗ್ರೆಸ್ ಮಹಾನ್ ಭ್ರಷ್ಟ ಸರ್ಕಾರ, ಇವ್ರು ಬೀಳ್ಬೇಕು ಅಂತ ಅಶೋಕು ವಿಜಯೇಂದ್ರ ಎಲ್ಲ ಹೇಳಿದ ಮರುದಿವ್ಸನೇ ಆ ಅಣಯ್ಯ ಲಮಾಣಿ ಚಂದ್ರು ಲಮಾಣಿ ದುಡ್ಡು ತಗೋಬೇಕಾದ್ರೆ ಸಿಕ್ಕಾಕಬಿಟ್ಟ. ಈಗ ಏನ್ ಮಾಡ್ಬೇಕು, ಇದೊಂದು ದೊಡ್ಡ ಷಡ್ಯಂತರ ಅಂತ ಅವರು ಎಲ್ಲ ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಶಾಸಕರು ಅದರ್ವೈಸ್ ಬಿಸಿ. ಕಮಿಷನ್ ವ್ಯವಹಾರದಲ್ಲಿ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಶಾಸಕರು ಇಳಿದಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಖಾಡ ಕೆಳೆದು ಕುಸ್ತಿ ಆಡ್ತಿದ್ದಾರೆ. ಅದೇ ಹನುಮಾನ್ ಕಾಚೆ ಹಾಕೊಂಡಿದ್ದಾರೆ, ಯಾವ ಕಾಚೆ ಹಾಕೊಂಡಿದ್ದಾರೆ ಗೊತ್ತಿಲ್ಲ. ಇಳಿದು ಬಿಟ್ಟು ಕಾಂಗ್ರೆಸ್ ಪಕ್ಷ ಸರ್ಕಾರ ಎಲ್ಲ ಮಾನ ಮರ್ಯಾದೆ ಹರಾಜು ಹಾಕ್ಬಿಟ್ಟು ಇವರಿಬ್ರು ಎದ್ದೋಗೋ ಲಕ್ಷಣ ಕಾಣುತ್ತೆ. ಇವ್ರ ಹಣೆ ಬರುತ್ತೆ. ಎನಿವೆ, ಯಾವ ಡೆವಲಪ್ಮೆಂಟ್ ಇದೋ ತಮ್ಮ ತಲುಪಿಸುವ ಯತ್ನ ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನ ಆಶೀರ್ವದಿಸಿ. ನಮಸ್ಕಾರ.